ಗುಣಪು ಕೂಡ ಕಡಿಮೆ ಆಗ್ತಾ ಇದೆ ಅಂತ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಜಂಟಿ ನಿರ್ದೇಶಕಿ ಕಾಂಚನಮಾಲಾ ಬೇಸರ ವ್ಯಕ್ತಪಡಿಸಿದ್ರು. ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಭೂಮಿಗೆ ನಾವು ಇಂದು ರಾಸಾಯನಿಕ ಪದಾರ್ಥಗಳನ್ನ ಹೆಚ್ಚು ಬಳಸ್ತಾ ಇರೋದ್ರಿಂದ ಭೂಮಿಯಲ್ಲಿ ಇರುವಂತಹ ಮಣ್ಣಿನ ಸತ್ವ ಸತ್ತು ಹೋಗಿದೆ. ಸಮಾಜದಲ್ಲಿ ಕೃಷಿಕರು ಅಂದ್ರೆ ಇವತ್ತು ಅವರನ್ನ ಕೆಳಸ್ತರದಲ್ಲಿ ನೋಡುವ ಮನಸ್ಥಿತಿ ಇದೆ. ದಯಮಾಡಿ ಕೃಷಿಯಿಂದಲೇ ಭಾರತ ಎಷ್ಟೊಂದು ಸಮೃದ್ಧವಾಗಿದೆ ಅನ್ನೋದನ್ನ ಮರಿಬಾರದು. ರೈತ ದೇಶದ ಬೆನ್ನೆಲುಬು. ಚಿಕ್ಕ ಮಕ್ಕಳಿಂದಲೇ ನಾವು ಮಕ್ಕಳಿಗೆ ಮಣ್ಣಿನ ಗುಣ ಮತ್ತು ಅದರ ಪ್ರಯೋಜನವನ್ನ ಅವಶ್ಯಕತೆ ಇದೆ ಎಂದರು. ನಾನು ಸ್ಕೌಟ್ ಮತ್ತು ಗೈಡ್ ನಲ್ಲಿ ಇನ್ನು ಸ್ಕೌಟ್ಸ್ ಮತ್ತು ಗೈಡ್ಸ್ ನಲ್ಲಿ 200ಕ್ಕೂ ಹೆಚ್ಚು ಹಾಸನದ ಅಧ್ಯಯನ PU ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಕಾಲೇಜಿನ ವಿದ್ಯಾರ್ಥಿಗಳು ಕೌಸ್ ಮತ್ತು ಗೇಟ್ನ ವಿವಿಧ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ವಿವಿಧ 16 ಆಟಿಕೆಗಳನ್ನು ಆಡೋ ಮೂಲಕ ಭಾಗವಹಿಸಿ ಖುಷಿ ಕೊಟ್ಟರು. ಇಲ್ಲಿ ಮೇಲೆ ಇನ್ನೊಂದು ಹಗ್ಗ ಇದೆ, ನೋಡಿ ನೋಡ್ಕೊಂಡು ಮೂವ್ ಆಗಿ ಇಟ್ಕೊಳ್ಳಿ. ಈ ಹಗ್ಗ ಇಟ್ಕೊಳ್ಳಿ, ದೊಡ್ಡ ಹಗ್ಗ ಇಟ್ಕೊಂಡು ಹೋಗಿ, ದೊಡ್ಡ ಹಗ್ಗದ ಹತ್ರ ಹೋಗಿ, ದೊಡ್ಡ ಹಗ್ಗ ಜೊತೆ ಹೋಗಿ. ದೊಡ್ಡ ಬಟ್ಟೆ ಕಣ್ ತೆಗಿಬಾರ್ದು, ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ಹಗ್ಗ ಹಿಡಿಬೇಡಿ. ಯಾಕಂದ್ರೆ ನೀವು ಕೂಡ ನೋಡ್ಕೊ ಬರ್ಬೇಕು ಅದು ಏನು ವಸ್ತು ಅಂತ. ದೂರದಲ್ಲ, ನಮ್ಮ ಉನ್ನತಿ ಅಥವಾ ಅವನತಿ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ನಾವು ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಬರಬೇಕು, ಪಾಠ ಪ್ರವಚನಗಳನ್ನು ಕೇಳಬೇಕು, ಶ್ರದ್ಧೆಯಿಂದ ಆಲಿಸಬೇಕು, ಶ್ರಮ ವಹಿಸಿ ಕೆಲಸ ಮಾಡಬೇಕು, ಎಲ್ಲ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳಬೇಕು, ಕ್ರಿಯಾಶೀಲರಾಗಬೇಕು, ಸೃಜನಶೀಲರಾಗಬೇಕು, ಕಲ್ಪನಾಜೀವಿಗಳಾಗಬೇಕು, ಸುಸಂಸ್ಕೃತರ ನಿರ್ಧಾರ ನೀವು ಮಾಡಬೇಕಾಗಿರೋದು. ನಾನು ಇಷ್ಟು ಗಂಟೆಗೆ ಹೇಳ್ಬೇಕು, ಇಂಥ ಕೆಲಸ ಮಾಡಬೇಕು, ಎಷ್ಟು ಲೋಟ ನೀರು ಕುಡಿಬೇಕು, ಎಷ್ಟು ಆಹಾರ ಸೇವಿಸಬೇಕು, ಎಂಥ ಆಹಾರವನ್ನು ಸೇವಿಸಬೇಕು, ತಂದೆ ತಾಯಿಗಳಿಗೆ ಹೇಗೆ ನೆರವಾಗಬೇಕು, ಕೃಷಿ ಕೆಲಸ ಎಲ್ಲರೂ ಕೃಷಿ ಅನ್ನದಾತರಾಗಬೇಕಪ್ಪ. ಕೃಷಿ ಕೆಲಸ ಅವಮಾನದ ಕೆಲಸ ಅಂತ ಭಾವಿಸಬಾರದು. ಅನ್ನದಾತ ರೈತಾಪಿ ವರ್ಗದ ಗುರು ಅಲ್ಲಿ ಹಳ್ಳಿಯ ಮಕ್ಕಳು ಏನು ಬರ್ತೀರಾ, ಮೊದಲ ಹೊಲ ಭೂತಾಯಿ ಸೇವೆ ಮಾಡಿ, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ಸಾವಯವ ಕೃಷಿಯನ್ನು ಮಾಡಿ ಪ್ರೋತ್ಸಾಹಿಸಿ, ಅದಕ್ಕೆ ಎಲ್ಲ ಗಿಡ ಮರ ಬಳ್ಳಿ ಪಕ್ಷಿ ಪ್ರಾಣಿ ಎಲ್ಲ ಬದುಕವೆ. ಮಣ್ಣಿನ ಸತ್ವವೂ ಹೋಗಿದೆ, ಮನುಷ್ಯನ ಮನಸ್ಸು ಕಲುಷಿತ ಆಗಿದೆ, ಮನುಷ್ಯನ ಆಯಸ್ಸು ಕ್ಷೀಣಿಸಿದೆ. ಆ ರೀತಿಯಲ್ಲಿ ಇದಕ್ಕೆಲ್ಲ ಉತ್ತೇಜನವನ್ನು ರೋವರ್ಸ್ ರೇಂಜಸ್ ಮಕ್ಕಳು ಕೊಡಬೇಕು. ನಿಮ್ಮ ಆಹಾರವನ್ನು ನೀವೇ ತಯಾರು ಮಾಡಿಕೊಳ್ಳಬೇಕು, ನಿಮ್ಮ ಬಟ್ಟೆಯನ್ನು ನೀವೇ ಸಿದ್ಧಪಡಿಸಿಕೊಳ್ಳಬೇಕು. ಈಗ ಚರಕ ಅಂತ ಬಂದಿದೆ, ಚರಕದಲ್ಲಿ ನೂಲು ನೆಯ್ಯಲು. ನಿಮ್ಮ ಬಟ್ಟೆಯನ್ನು, ನಿಮ್ಮ ಆಹಾರವನ್ನು, ನಿಮ್ಮ ವಸ್ತ್ರವನ್ನು, ನಿಮ್ಮ ವಸತಿ, ಟೆಂಟ್ ಹಾಕೋದು ಇದೆಲ್ಲ ಕಲಿಸ್ಕೊಳ್ತಾರೆ. ಟೆಂಟ್ ನಿರ್ಮಾಣ ಮಾಡೋದು ಹೇಗೆ, ಟೆಂಟ್ ಹಾಕೋದು ಹೇಗೆ, ಬಟ್ಟೆ ತೊಳೆಯೋದು ಹೇಗೆ, ನಿಮ್ಮ ಅಡಿಗೆ, ಬೆಂಕಿ ಇಲ್ಲದ ಅಡಿಗೆ, ಆರೋಗ್ಯದಾಯಕವಾದ ಪೌಷ್ಟಿಕ ಆಹಾರ, ಹೆಸರು ಕಾಳು, ಕೋಸಂಬರಿ ಎಲ್ಲ ಹುಡುಗರು ಅಡುಗೆ ಎಲ್ಲ ಎರಡು ಕೈಯಲ್ಲಿ ಇದಕ್ಕೆ ಡಿಪ್ಪಿಂಗ್ ಅಂತ ಕರೀತೀವಿ. ಇಲ್ಲಿ ಹಾಕಿದಾರಲ್ಲ, ಇದಕ್ಕೆ ಹೆಸರು ಡಿಪ್ಪಿಂಗ್. ಅಂದರೆ ಹಗ್ಗದ ತುದಿ ಬಿಕ್ಕಿ ಹೋಗದ ಹಾಗೆ ರಕ್ಷಿಸೋದು, ಅದಕ್ಕೆ ಡಿಪ್ಪಿಂಗ್. ತುದಿ ಸುತ್ತುವುದು, ಕನ್ನಡದಲ್ಲಿ ಏನು ಹೇಳ್ತಾರೆ, ತುದಿ ಸುತ್ತಿದ. ಬಲಗೈಯಲ್ಲಿ ಹಿಡಿದಿರೋ ಹಗ್ಗನ ಎಡಗೈ ಹಗ್ಗದ ಮೇಲೆ ಹಾಕಿದೆ. ಇಲ್ಲಿ ನೋಡಿ, ಎಡಗೈಯಲ್ಲಿ ಅದನ್ನು ಒಳ ನುಸುಳಿಸಿದ. ಈಗ ಎಡಗೈಯಲ್ಲಿ ಇದೆಯಲ್ಲ ಹಗ್ಗ, ಅದನ್ನು ಬಲಗೈ ಹಗ್ಗದ ಹಾಕಿ ಅದೇ ಬದಿಯನ್ನು ಒಳ ಸಮಗಂಟು ಏನಿದು ಎರಡನೇ ಬಂತು. ಎರಡನೇದು
ಹೇಳಿದ್ರಲ್ವಾ, ಇಚ್ಛೆ ಸಾಕೋದಕ್ಕೆ ಆಧಾರ ಬೇಕು, ನಾಟ್ ಸಾಕೋದಕ್ಕೆ ಆಧಾರ ಬೇಡ. ಈಗ ಮೇಡಮ್ ಏನ್ ಮಾಡ್ತಾ ಇದಾರೆ, ಇಚ್ಛೆ ಆಗ್ತಾ ಇದಾರೆ ನೋಡಿ. ಕ್ಲೌ ಇಚ್ ಹಗ್ಗ ನೋಡ್ಬೇಕು ಪ್ರತಿಯೊಬ್ರು ನೋಡಿ. ಆ ಕಡೆ ಸ್ವಲ್ಪ ಶಬ್ದ ಜಾಸ್ತಿ ಇದೆ, ಆದ್ರೆ ಗಮನ ಈ ಕಡೆ ಅರ್ಥ ಆಗುತ್ತೆ. ಯಾಕೆಂದ್ರೆ ನೋಡಿ, ಸುಮ್ಮನೆ ನಿಮಗೆ ಸಣ್ಣ ಕಾಣ್ತಾ ಇದೆ, ನೀವು ಹಾಕಕ್ ಹೋದಾಗ ನಿಜವಾಗ್ಲೂ ಕೂಡ ತುಂಬಾ ಕಷ್ಟ. ಸುಮ್ಮನೆ ನೋಡಿ, ಅದು ಒಂದ್ಸರಿ ಬೇಕಾದ್ರೆ ನೀವು ಆಮೇಲೆ ಟ್ರೈ ಮಾಡ್ರಿ. ಕಡ್ಡಾಯವಾಗಿ ಬಳಕೆ ಆಗ್ತವೆ. ರನ್ನಿಂಗ್ ರೋಪ್, ಹೀಗಾಗಿ ಬಲಕೈಲಿ ಇರುತ್ತೆ, ಸ್ಟ್ಯಾಂಡಿಂಗ್ ರೋಪ್ ಎಡಭಾಗದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ ನೋಡಿ. ಈಗ ನೋಡಿ, ಹಾಕ್ಬೇಕು ಮತ್ತೆ. ನೋಡಿ, ಅದು ಈಸಿಯಾಗಿ ಕಂಡ್ರು ಕೂಡ ಎಷ್ಟು ಟಫ್ ಆಗಿರುತ್ತೆ ಅಂತ ನೋಡ್ಕೊಳ್ಳಿ. ನೀವು ಹಾಕ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತಲ್ಲ. ದೇಶದಲ್ಲಿ ರೈತರೆಲ್ಲ ತಮ್ಮ ಜಮೀನನ್ನು ಮಾರಿಬಿಟ್ಟು ಈ ನಗರಕ್ಕೆ ವಲಸೆ ಬರ್ತಾ ಇದ್ದಾರೆ. ಶ್ರಮಜೀವನದ ಮಹತ್ವ ಹೊರಟು ಹೋಗಿದೆ. ಸಾವಯವ ಕೃಷಿ ಇಲ್ಲವೇ ಇಲ್ಲ. ಎಲ್ಲ ರಾಸಾಯನಿಕವನ್ನು ಹಾಕಿಬಿಟ್ಟು ಆ ಮಣ್ಣಿನ ಸತ್ವ ಎಲ್ಲ ಸತ್ತು ಹೋಗಿದೆ. ಮನುಷ್ಯರು ಕೂಡ ಆಗಿದೆ. ಕಲುಷಿತ ಭಾವನೆ, ಆ ಸೋಮಾರಿತನ ಆವರಿಸಿದೆ. ರೈತಾಪಿ ಜನರು ಕೂಡ ಕೃಷಿ ಭೂಮಿಯಲ್ಲಿ ಸರಿಯಾದ ರೀತಿಯಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಇಲ್ಲ. ಅವರಿಗೆ ಆ ಬೆಳೆದಂತಹ ಬೆಳೆಗೂ ಕೂಡ ಸರಿಯಾದ ಧಾರಣೆ ಸಿಗ್ತಾ ಇಲ್ಲ. ಅವರ ಜೀವನವೂ ಕೂಡ ಬಹಳ ಕಷ್ಟಕರವಾಗಿದೆ. ರೈತಾಪಿ ಜನರ ಮಕ್ಕಳಿಗೆ ಏನು ಹೆಣ್ಣು ಕೊಡೋದಿಲ್ಲ ಅನ್ನೋ ಸಮಸ್ಯೆ ದೊಡ್ಡ ರಾದ್ದಾಂತ ಆಗ್ತಾ ಇದೆ. ರೈತರ ಮಕ್ಕಳಿಗೆ ರೈತ ಮಕ್ಕಳ ಹೆಣ್ಣು ಮಕ್ಕಳನ್ನೇ ಕೊಡಲಿಕ್ಕೆ ಹಿಂಜರಿತಾ ಇದ್ದಾರೆ. ಅಂತಹ ಒಂದು ಸನ್ನಿವೇಶ ರಚನೆ ಆಗ್ತಾ ಇದೆ. ಅದು ಬಹಳ ದುರಂತ. ಭಾರತ ದೇಶ ಹಳ್ಳಿಗಳ ದೇಶ. ಕಸುಬಿರೋದು ವ್ಯವಸಾಯ. ಆ ಕೃಷಿಯೇ ಪ್ರಧಾನ ಕಸುಬು ನಮ್ಮ ದೇಶದ್ದು. ಆ ರೈತಾಪಿ ಜನರು ಆ ಬೇಸರವನ್ನೆಲ್ಲ ತೆಗೆದು ಬದಿಗೆತ್ತಿಬಿಟ್ಟು ತಮ್ಮ ಜಮೀನನ್ನು ಸೈಟಾಗಿ ಮಾಡಿ ಪರಿವರ್ತಿಸದೆ ಆ ಕೃಷಿಯನ್ನು ಮಾಡಬೇಕು. ಸಾವಯವ ಕೃಷಿಗೆ ಆದ್ಯತೆ ಕೊಡಬೇಕು. ಮಣ್ಣಿನ ಸತ್ವವನ್ನು ಕಾಪಾಡುವಲ್ಲಿ ಶ್ರಮ ವಹಿಸಬೇಕು. ಬೆಳೆ ಕಡಿಮೆನೇ ಬರಲಿ ತೊಂದರೆ ಇಲ್ಲ. ಮನುಷ್ಯರೆಲ್ಲರ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ದೇಶದ ರಕ್ಷಣೆ ಯಾರ ಕೈಯಲ್ಲಿದೆ? ಶಾಸಕರ ಕೈಯಲ್ಲಿ ಇಲ್ಲ, ರಾಜಕೀಯ ಧುರೀಣರ ಕೈಯಲ್ಲಿಯೂ ಇಲ್ಲ. ರೈತಾಪಿ ಜನರ ಕೈಯಲ್ಲಿದೆ, ಶಿಕ್ಷಕರ ಕೈಯಲ್ಲಿದೆ, ಸೈನಿಕರ ಕೈಯಲ್ಲಿ ಇದೆ ಅಂತ ಹೇಳ್ತಾರೆ ಒಂದು ಮಾತನ್ನು. ಕಾರ್ಯಕ್ರಮದಲ್ಲಿ ಏನೇನಾಯಿತು ಇವತ್ತು? ಸ್ಕೌಟ್ಸ್ ಗೈಡ್ಸ್ ರೋವರ್ಸ್ ರೇಂಜರ್ಸ್ ಕಾರ್ಯಕ್ರಮವನ್ನು ವಿಜ್ಞಾನ ಕಾಲೇಜಿನ ರೋವರ್ಸ್ ರೇಂಜರ್ಸ್ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದರು. ಎಲ್ಲ ಮಕ್ಕಳು ಪಾಲ್ಗೊಂಡಿದ್ದರು. ತುಂಬ ಶ್ರದ್ಧೆಯಿಂದ ಆಲಿಸ್ತಾ ಇದ್ದರು. ಆ ಮಕ್ಕಳಲ್ಲಿ ಶ್ರದ್ಧೆ ಇದೆ, ಶಕ್ತಿ ಇದೆ, ಆರೋಗ್ಯ ಇದೆ, ಉತ್ಸಾಹ ಇದೆ. ನಾನಾ ರೀತಿಯ ಚಟುವಟಿಕೆಗಳನ್ನು ಇಲ್ಲಿ ಏರ್ಪಡಿಸಿದರು. ಕಿಮ್ಸ್ ಆಟಗಳು ಅಂತ ಹೇಳಿಬಿಟ್ಟು ಸ್ಪರ್ಶ, ರುಚಿ ನೋಡೋದು, ಕಣ್ಣು ಮುಚ್ಚಿ ಸಾಗೋದು, ಒಬ್ಬರಿಗೆ ಒಬ್ಬರು ಅವಲಂಬನೆ, ಅವರನ್ನು ಪ್ರತಿಯೊಬ್ಬರು ಒಬ್ಬರನ್ನು ಇನ್ನೊಬ್ಬರನ್ನು ಅವಲಂಬಿಸಿ ಬದುಕಬೇಕಾದಂಥ ಸನ್ನಿವೇಶ ಬರುತ್ತೆ. ಕಣ್ಣು ಕಾಣದೇ ಇದ್ದರೂ ಕೂಡ ಒಬ್ಬರನ್ನೊಬ್ಬರು ಕೈ ಹಿಡಿದುಕೊಂಡು ಕೆಳಲ್ಲಿ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕಿಮ್ಸ್ ಗೇಮ್ ಆ ಆಟವನ್ನು ಏರ್ಪಡಿಸಿದರು. ಮಕ್ಕಳೆಲ್ಲರೂ ಸಂತೋಷದಿಂದ ಪಾಲ್ಗೊಂಡಿದ್ದರು. ಆಯೋಜಕರು ಕೂಡ ತುಂಬ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸಿದರು. ಪತ್ರಕರ್ತರಿದ್ದರು, ಫೋಟೋಗ್ರಾಫರ್ ಇದ್ದರು. ಎಲ್ಲ ವರ್ಗದ ಜನ ತುಂಬ ಆಸಕ್ತಿಯಿಂದ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ದಿನ ಹಾಸನದ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ರೇಂಜರ್ಸ್ ಮತ್ತು ರೋವರ್ಸ್ ಯುವ ಘಟಕವನ್ನು ಪ್ರಾರಂಭ ಮಾಡಲಾಯಿತು. ಹಾಸನದಲ್ಲಿ ಹೆಸರಾಂತ ಏಕಲವ್ಯ ತಂಡದೊಂದಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ರೇಂಜರ್ಸ್ ಮತ್ತು ರೋವರ್ಸ್ನ ಒಂದು ಯುವ ಘಟಕದ ಮೂಲಕ ಸೇರ್ಪಡೆ ಹೊಂದಿದ್ದಾರೆ. ಇದರ ಮೂಲಕ ದೇಶ ಸೇವೆ ಮಾಡಲಿಕ್ಕೆ,
ಮಾನಸಿಕವಾಗಿ ದೈಹಿಕವಾಗಿ ಆ ಮಕ್ಕಳು ಸದೃಢರಾಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಮಕ್ಕಳಲ್ಲಿ ಇವತ್ತು ಎಜುಕೇಷನ್ನ ಜೊತೆಯಲ್ಲಿ ಈ ರೀತಿಯಾದಂಥ ಒಂದು ಪಠ್ಯೇತರ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ದಾಗ ಆ ಮಕ್ಕಳಲ್ಲಿ ಸರ್ವತೋಮುಖ ಬೆಳವಣಿಗೆ ಆಗೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ಕಾರಣದಿಂದ ಕಾಲೇಜಿನ ವತಿಯಿಂದ ಈ ಒಂದು ಯುವ ಘಟಕವನ್ನು ಪ್ರಾರಂಭ ಮಾಡುವಂಥ ಒಂದು ಯೋಜನೆ ಮಾಡಲಾಯಿತು. ಅದರಂತೆ ಈ ದಿನ ಪ್ರಾರಂಭವಾಗಿದೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕಾಲೇಜಿನ ವತಿಯಿಂದ ಆಶಿಸ್ತೀನಿ. ನನ್ನ ಹೆಸರು ಮೋಹನ್ ಕುಮಾರ್. ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯವರಾದಂತಹ ಹೇಮಂತ್ ಕುಮಾರ್ ಅವರು, ಚರಣ್ರವರು ಮತ್ತು ಚೇತನ್ರವರು ಕೂಡ ನಮ್ಮೊಂದಿಗಿದ್ದಾರೆ. ಈ ಒಂದು ಸಂತೋಷ ಕ್ಷಣಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಸೈಯದ್ ಅಸ್ಫಿಯಾ, ನಾನು ಅಧ್ಯಯನ PU ಕಾಲೇಜಲ್ಲಿ ಓದುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಿಂದ ನಮಗೆ ತುಂಬ ಒಳ್ಳೆಯ ಶಿಕ್ಷಣ ಸಿಕ್ಕಿದೆ. ಮತ್ತು ಅವರು ನಮಗೆ ಹೇಳಿದ್ದಾರೆ ಹೇಗೆ ನಾವು ಬೇರೆಯವ್ರನ್ನ ಹೆಲ್ಪ್ ಮಾಡಬೇಕು ಅಂತ. ಆ್ಯಂಡ್ ಅದಕ್ಕೆ ನಮಗೆ ಏನು ಸಿಗುತ್ತೆ ಬದಲಾಗಿ ಅಂತ ಅದು ನೋಡಬಾರ್ದು. ಮತ್ತು ನಮ್ಮದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನಿಗೆ ನಾವು ಅದು ವರ್ಕ್ ಮಾಡಬೇಕು. ಹಾಗಾಗಿ ನಾನೀಗ ರೇಂಜರ್ ಆಗಿ ಸೇರ್ಕೊಂಡಿದ್ದೀನಿ. ಸೊ ನಾನು ವರ್ಕ್ ಮಾಡ್ತೀನಿ, ಅದಕ್ಕೆ ಹೆಲ್ಪ್ ಮಾಡ್ತೀನಿ ಎಲ್ಲರಿಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿಶಾ. ನಾನು ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಏನಂದರೆ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸ್ ಇರುತ್ತೆ, ಬಟ್ ಇದರಲ್ಲಿ ಮೌಲ್ಯಗಳನ್ನ ಕಲಿಸ್ಕೊಡ್ತಾರೆ. ಲೈಫಲ್ಲಿ ಹೆಂಗಿರಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ. ಇಂಡಿಪೆಂಡೆಂಟಾಗಿ ಲೈಫ್ನ ಹೆಂಗೆ ಲೀಡ್ ಮಾಡೋದು ಅಂತ ಕಲಿಸ್ಕೊಡ್ತಾರೆ. ಲೈಫಲ್ಲಿ ಸ್ಟೆಬಿಲಿಟಿ ತುಂಬ ಮುಖ್ಯ. ಆ್ಯಂಡ್ ಸ್ಕೌಟ್ ಆ್ಯಂಡ್ ಗೈಡ್ಸಿಂದ ನಮ್ಗೆ ತುಂಬಾ ಯೂಸ್ಫುಲ್ ಇದೆ. ಆ್ಯಂಡ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಇದರಿಂದ ಎರಡೂ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇದರಿಂದ ನಮ್ಮ ಹಾಸನದಲ್ಲಿರೋ ಏಕಲವ್ಯ ತಂಡಕ್ಕೆ ನಾವು ಸೇರ್ಕೋತಾ ಇರೋದು ನಮಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇದೇ ವೇಳೆ ಕಾಲೇಜಿನ ಪ್ರಾಂಶುಪಾಲ ಚರಣ್ ಕುಮಾರ್, ಉಪಪ್ರಾಂಶುಪಾಲ ಮೋಹನ್, ಸ್ಕೌಟ್ ಅಂಡ್ ಗೈಡ್ಸ್ನ ಏಕಲವ್ಯ, ಮುಕ್ತದಳದ ರೋವರ್ಸ್ನ ಮುಖ್ಯಸ್ಥನ RG ಗಿರೀಶ್, ಕಾಲೇಜಿನ HOD ಹೇಮಂತ್ ಕುಮಾರ್, ಚೇತನ್ ಕುಮಾರ್ ಮತ್ತು ಉಪನ್ಯಾಸಕಿ ಸಿಂಧು ಮುಂತಾದವರಿದ್ದರು.